ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪಾಪ್ಸಿ ಗರ್ಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ ಸಂಡೇ ನಾಳೆ, ಸೊ ಎಲ್ಲರೂ ಹೋಗ್ಬೇಕಲ್ಲ, ಬೋರ್ ಆಗತ್ತೆ ಸ್ಯಾಟರ್ಡೇ ಸಂಡೇ ವೀಕೆಂಡ್ ಅಲ್ಲಿ ಅಂತ ವಿ ಆರ್ ಗೋಯಿಂಗ್ ಟು ಸರ್ಪ್ರೈಸ್ ಯು ಗೈಸ್. Under the moon, under the stars, I wait to find something to soothe my heart. There's a hollow rumble across. See, traveling ಅಲ್ಲಿ ನನ್ನ ಜೊತೆ ಇದ್ದಾರೆ surprisingly my friend Bebo. Hello. Hi. Manish. Hi. Who is Jimmer? ಹಿಂದೆಗಡೆ ಒಬ್ಬರಿದ್ದಾರೆ, ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸರ್ಪ್ರೈಸಿಂಗ್ ಎಲಿಮೆಂಟ್. Let's rock this trip, guys. Come. Hello. See, ಇವರು ಜಿಮ್ಮರ್ ಮನೀಶ್ ಅಂತ. Hi. Iron Tribe Fitness owner. ಹೌದು. If anybody wants personal training, Anybody do join. wants transformation, proper weight loss, fat loss, muscle building. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. Please contact me. Contact him. She's Bebo, my best friend. You know. She's IT worker. Traveling ಬೋರ್ ಆಗ್ಬಾರ್ದು ಅಂತ ನಾವು ಒಂದು ಸಿಂಪಲ್ ಗೇಮ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಮಜಾ ಮಾಡ್ಕೊಂಡು. ಸೊ ನಾನು ಒಂದು ವರ್ಡ್ ಕೊಡ್ತೀನಿ, ಆ ವರ್ಡ್ ನ ಇಟ್ಕೊಂಡು ಇವರು ಸಾಂಗ್ಸ್, ಕನ್ನಡ ಸಾಂಗ್ಸ್, Only Kannada, because we are Kannadigas. ಅದಕ್ಕೆ ಕನ್ನಡ ಸಾಂಗ್ ನ ಹೇಳ್ಬೇಕು. ಈಗ ಫಸ್ಟ್ ವರ್ಡ್ ಬಂದು ಪ್ರೀತಿ. ಸ್ಟಾರ್ಟ್ ಫ್ರಮ್ ಮೈ ವೇಬೋ. ಪ್ರೀತಿಗೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ಪ್ರೀತಿ ಮಾಡಿದೆ, ಹಾಗೆ ಯಾರು ಇಲ್ಲದೆ. ಅಂಡ್ ನೆಕ್ಸ್ಟ್ ಮನೀಶ್. ಪ್ರೀತಿ. ಯಾವುದು? ಪ್ರೀತಿ ಸೇಮ್ ವರ್ಡ್. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ನೀನೊಂದಿಗೆ ನನ್ನ ಬಾಳಿರಲಿ, ನಿನಗಾಗಿ ನಿನಗಾಗಿ ಈ ಜೀವನವೇ ನಿನಗಾಗಿ. Yes, now ಬೆಳ್ಳಿ, ಸಿಲ್ವರ್. Come on. ಪ್ರೀತಿ ಅಂತ ಪ್ರಾಣ ತಿನ್ನೋ ಅದು ಪ್ರೀತಿ ಅಂತ ಅಲ್ಲ, ಪ್ರೀತಿ ಅಂತ ಪ್ರಾಣ ತಿನ್ನೋ. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಹುಡುಕ್ಬೇಕು ಬೇಗ. Hey, no, you have to sing. You have to sing. ಪ್ರೀತಿ ಮಾಡಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಲೋಕವೇ ಹೇಳಿದ ಮಾತಿದು, ಎದರ ಸಾರದ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲದಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ನಿಮ್ದು ಪ್ರೀತಿ? ಪ್ರೀತಿ ಪ್ರೀತಿ ನಿನ್ನ ಪ್ರೀತಿ ಪ್ರೀತಿ ನಿನ್ನ ಯಾಕೋ ನಿಲ್ಲಿಸು. ಅಷ್ಟು ಅರಸು ಅರಸು ಪುನೀತ್ ರಾಜ್ಕುಮಾರ್. ಓ ವಿ ಆರ್ ರಿಮೆಂಬರ್ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ನಾವೆಲ್ಲ. ಎಸ್ ಆಫ್ ಕೋರ್ಸ್. Our next one, ನೀನೆ ಸ್ಟಾರ್ಟ್ ಫ್ರಮ್ ಸಿಲ್ವರ್, ಬೆಳ್ಳಿ. ನನ್ನಿಂದನಾ? ಓಕೆ. Yes. ನೀನೇ ನೀನೇ ಇದು ಆಕ್ಚುಲಿ ಚೆನ್ನಾಗಿರೋದು. ಗಿಣಿ ಹದ್ದಾಗಿ ಕುಕ್ಕಿದಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿದಲ್ಲೋ. ಸಾಕಾಯ್ತು. ಇವಾಗ ನಮ್ ಜಿಮ್ಮರ್. ನಾನಿವಾಗ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ಏನೋ ಒಂದು ಸಂಚಲನ, ಓ ಜೀವವೇ ಹೇಳಿಬಿಡು
ನನಗೂ ಕೂಡ ಹೀಗೇನಾ ನೀ Yeah, so beautiful. ಇವಾಗ next ನೀವು my baby. What's that? ನೀನೆ ಅಪ್ಪು ಸಾಂಗ್ ನೀನೆ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸೆಲ್ಲ ನೀನೆ ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೆ ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾನೆ. Yes, next my turn. Yes, now it's your turn. ನೀನೆ ನನ್ನ ಶ್ರೀಮಲಿ ದಿನವೂ ಬರುವವನೇ ಸೊಗಸಾದ ಪ್ರೇಮ ಕಾವ್ಯ ಬರೆದವನು. Super. ವೆರಿ ನೈಸ್ ನೈಸ್ Our traveling is being so wonderful. Jolly go, jolly go, jolly jolly go. Happy go, happy go, happy happy go. Jolly go, stay happy go. Enjoy, easy easy go. ನಂಗೆ ಕೆಲಸ ಸಾರೋಸಿಸು ನೋಡಿದ್ದು ಮಾಡುತ್ತಾ ನೀ ತಂಬ ಉಡಾಯಿಸು. Jolly go. ಚಂಚಡಾನ್ ಇನ್ನೊಂದು ಕಾರ್ಯಕ್ಕೆ ಶಿಫ್ಟ್ ಆಗಿದ್ದೀನಿ. ಮೈ ಅದರ್ ಫ್ರೆಂಡ್ಸ್ ಸೇಮ್ ಬೇಬೋ ನಯನ ನವೀನ್. ಸೊ ಇವಾಗ ಇಲ್ಲಿ ಕೊಡ್ತಾ ಇರೋ ಅವಾರ್ಡು ಆಕಾಶ. Yes. ಆಕಾಶ ಯಸ್ ಸ್ಟಾರ್ಟಿಂಗ್ Now, ವಿತ್ Nayana's turn. ನಯನಾ's ಟರ್ನ್. ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಲೆ ಯಾರೋ ಓಟಗಾರನು ಚಿತ್ತಾರ ಮಾಡಿ ಹೋಗೋನೆ ಬಿಳಿ ಹಕ್ಕಿಯಾಗಿ ಹಾಡಿ ಹೋಗಿ ನಾನು ಸಂಚಾರ ಮಾಡುವ ಬಾರ. ನೆಕ್ಸ್ಟ್ ವಾವ್ ನೈಸ್. ನೆಕ್ಸ್ಟ್ ನವೀನ್ ರಾಜ್ ಆಕಾಶ. ಆಕಾಶ ಇಷ್ಟೇ ಯಾಕಿದೆಯೋ ಯಾಕಿದೆಯೋ ನನ್ನಾಯ್ ನನ್ನಾಯ್ ಈ ಭೂಮಿ ಕಷ್ಟ ಆಗಿದೆಯೋ ನನ್ನಾಯ್ ನನ್ನಾಯ್ ಇಲ್ಲೇನೋ ಸರಿ ಇಲ್ಲ ಇನ್ನೇನೋ ಬೇಕಲ್ಲ ನಕ್ಷತ್ರ ಲೋಕಕ್ಕೆ ಬೆಳಕೆ ಬಿಸಿ ಹಾರೋ ನಾವೇ ಗಾಳಿಪಟ ಗಾಳಿಪಟ. ನೆಕ್ಸ್ಟ್ ಬೇಬೋ What is that? Okay. ಆಕಾಶ ನೀನೆ ನೀನೊಂದು ಗೂಡು ಬಂದೆಂದು ಪ್ರೀತಿ ಹಾರಿ ತಂಗಾಳಿ ನೀನೆ ನೀನೊಂದು ಗೂಡು ಬಂದಿಂದು ಕಾಲು ದಾರಿ. ನೆಕ್ಸ್ಟ್ ನನ್ನ ಟರ್ನ್. ಆಕಾಶ ಆಕಾಶ ಆಕಾಶದಿಂದ ಧರೆಗಿಳಿದ ರಂಬಿಲೆ ಮುರಿದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆಕಾಶದಿಂದ ಧರೆಗಿಳಿದ ರಂಬೆ ಇವಳೆ ಚಂದನದ ಬೊಂಬೆ ಇವಳೆ ಚಂದನದ ಗೊಂಬೆ. ನೆಕ್ಸ್ಟ್ ವರ್ಡ್ ಬಂದು ಗಾಳಿ. ಫಸ್ಟ್ ನವಿ. ಗಾಳಿ ಗಾಳಿಯೋ ಗಾಳಿಯೋ ಇಂಥ ಗಾಳಿಯೋ ಗಾಳಿಗೂ ಮೈಗೂ ನೆಕ್ಸ್ಟ್ ಮೈ ಟರ್ನ್. ಯಾವ್ದಪ್ಪ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಗಾಳಿ 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 ಸುಂದರ ಗಾಳಿ ರಂಗು 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 ರಂಗೋಲಿ ಸುಂದರ ಗಾಳಿ ಹಚ್ಚುತ್ತೈತೆ ಮೈಯನ್ನ
ಅಡಿಕೆ ಪ್ಲಸ್ ಕಾಣಿಸುತ್ತೆ ಅಲ್ವಾ ಸೈಡಲ್ಲೆಲ್ಲ ಯಾವ ಮರ? ಎಲ್ಲ ಮರ ಇದೆಲ್ಲ ಮುಂದೆ ಯಾವ ಮರ ಗೆಸ್ ಮಾಡಿ ನೋಡೋಣ. ಅಡಿಕೆ ಮರ ಬಿಡುತ್ತೆ ಮರದಲ್ಲಿ. ಸದ್ಯಕ್ಕೆ ಬಾವಿಗೆ ಬಾಳೆನೂ ಇದೆ ನೋಡಿ. ಬೇಕು ಅಂದ್ರೆ ಬನ್ನಿ ಹಿಂಗೆ ಎಂಜಾಯ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ವಿ. ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ. ಎಂಡ್ ಆಫ್ ದ ಡೇ ನಮಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಏನಂದರೆ ಹೀಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಬೇಕಾದ್ರೆ ಯಾರೋ ಒಂದು ರೆಸಾರ್ಟ್ನ ಪ್ರಮೋಟ್ ಮಾಡಿದರು, ಫ್ರೂಟ್ ವ್ಯಾಲಿ ರೆಸಾರ್ಟ್ ಅಂತ. ಸೊ ಹೇಗೋ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ ಮನೆಗೆ, ಸೊ ನಾವು ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಗೂಗಲ್ನಲ್ಲಿ ಸರ್ಚ್ ಮಾಡಿ ಎಲ್ಲ ರಿವ್ಯೂಸ್ನ ನೋಡಿ ನಾನು ಕಾಲ್ ಮಾಡಿ ಬುಕ್ ಮಾಡಿದೆ. ಸೊ ಉಷಾ ಅಂತ ಒಬ್ಬರು ಲೇಡಿ ನನಗೆ ಕಾಂಟ್ಯಾಕ್ಟಲ್ಲಿದ್ದರು ಆ್ಯಕ್ಚುಲಿ. ಅವರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ ನಾನು ಮ್ಯಾಪೆಲ್ಲ ಕಳಿಸ್ಕೊಂಡೆ ಮತ್ತು ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ವಿ, ಎಲ್ಲ ಆಯಿತು. ಸೊ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೋ ಹಳ್ಳಿ ಒಳಗಡೆ ಇರೋ ಒಂದು ಕೊಂಪೆ ಚಿಕ್ಕ ರೋಡಿಗೆ ಕರ್ಕೊಂಡೋಯ್ತು. ಲಾಸ್ಟಲ್ಲಿ ನೋಡಿದ್ರೆ ಯಾವುದೋ ಅಡಿಕೆ ತೋಟದೊಳಗಡೆ ಹೋದ್ವಿ. ಅಲ್ಲಿ ಹೋದರೆ 4 ರೂಮ್ ಇದೆ. ಇಟ್ಸ್ ಲೈಕ್ ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿದೆ ರೂಮ್ ಕೂಡ. ಅದನ್ನು ಇವಾಗ ನಾನು ಅದನ್ನು ಪಿಕ್ಚರ್ಸ್ ಹಾಕ್ತೀನಿ ನೋಡಿ, ಅದು ಎಷ್ಟು ಕೆಟ್ಟದಾಗಿದೆ ಅಂತ ಅಂದ್ಬಿಟ್ಟು. ಇನ್ನೊಂದೇನೆಂದರೆ ಫ್ರೆಂಡ್ಸ್, ನಾವೇ ಬಕ್ರಾಗಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಥರ ಒಂದು 2-3 ಫ್ಯಾಮಿಲೀಸ್ ಆಲ್ರೆಡಿ ಹೋಗಿ ದೊಡ್ಡ ಬಕ್ರ ಆಗೋಗ್ಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ಸೇಮ್ ಫೋಟೋಸ್ ಕಳಿಸಿದ್ದಾರೆ. ಅಲ್ಲಿ ನೋಡಿದ್ರೆ 4 ರೂಮ್ಸ್ ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ. ಸೊ ನಾವು ಕೇಳಿದ್ವಿ ಏನಕ್ಕೆ ಜಗಳ ಮಾಡ್ತಾ ಇದ್ದೀರಾ ಅಂತ, ಬೇರೆ ಫ್ಯಾಮಿಲೀಸ್ ಬಂದಿದ್ರಲ್ಲ ಅವ್ರಿಗೆ. ಸೊ ಅವ್ರು ಹೇಳಿದ್ರು ಸೇಮ್ ನಮಗೂ ಕೂಡ ಬೇರೆ ಫೋಟೋ ಕಳಿಸಿ ನಮಗೆ ಬೇರೆ ಲೊಕೇಶನ್ನೇ ಸೆಂಡ್ ಮಾಡಿದ್ದಾರೆ, ಇದು ಯಾವುದೋ ಡಬ್ಬ ಥರ ಇದೆ ಹೋಮ್ ಸ್ಟೇ, ಇದಕ್ಕೆ ಕಳಿಸಿದ್ದಾರೆ ನಮ್ಮನ್ನು ಅಂತ ಅವರು ಕೂಡ ಜೋರು ಗಲಾಟೆ ಮಾಡ್ತಾಯಿದ್ರು. ನಾವು ಹೋಗಿ ಕೇಳಿದಾಗ ಅವ್ರು ಒಂದೇ ಹೇಳ್ತಾ ಇದ್ದಿದ್ದು, ನಾವು ಕೂಡ ಒಂದು ಏಜೆನ್ಸಿ ಜೊತೆ ಟೈಅಪ್ ಆಗಿದ್ದೀವಿ, ಬುಕ್ಕಿಂಗ್ ಏಜೆನ್ಸಿ ಜೊತೆಗೆ. ಸೊ ಎಲ್ಲ ಬುಕ್ಕಿಂಗ್ಸ್ ಅವ್ರು ಕೊಡ್ತಾರೆ, ಜಸ್ಟ್ ನಮ್ದು ಇರೋದೇ ಇಷ್ಟು ಪ್ರಾಪರ್ಟಿ, ನೀವು ಇದ್ದರೆ ಇರ್ಬೋದು ಹೋದರೆ ಹೋಗ್ಬೋದು ಅನ್ನೋ ಥರ ಮಾತಾಡ್ತಾಯಿದ್ರು. ನಮ್ಮ ಫ್ರೆಂಡ್ಸ್ ಬೇರೆ ಬ್ಯಾಂಗ್ಳೂರಿಂದ 3 hours ಜರ್ನಿ ಮಾಡ್ಕೊಬಂದು, ಮತ್ತು ಇಲ್ಲಿಂದ ಅಲ್ಲಿಗೆ 3 to 4 hours ಜರ್ನಿ ಮಾಡ್ಕೊಂಡು ನಾವು ಅಲ್ಲಿಗೆ ಹೋದರೆ ಈ ಥರ ಆಯ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಫುಲ್ಲು ಎಲ್ಲರದು ಫ್ರಸ್ಟ್ರೇಷನ್ ಏನಿತ್ತು ಎಲ್ಲ ತೆಗ್ದುಬಿಟ್ಟು ಅವ್ರ ಮೇಲೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜೊತೆ ಅದರ್ 2 ಫ್ಯಾಮಿಲೀಸ್ ಏನಿತ್ತು ಅವರು ಕೂಡ ಎಲ್ಲರೂ ವಾಯ್ಸ್ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಹಿಂಗೆ ಫ್ರಾಡ್ ಮಾಡ್ತಾ ಇದ್ದೀರಾ ಜನಗಳಿಗೆ, ಯಾವುದು ಕಡಿಮೆ ಅಮೌಂಟಿಂದಲ್ಲ ನಾವು ಬಂದಿರೋದು, ಹಾಗೆ ಹಿಂಗೆ ಅಂತ ಎಲ್ಲ ವಾಯ್ಸ್ ರೈಸ್ ಮಾಡಿದ್ರು. ಅದ್ರ ವಿಡಿಯೋ ಇದೆ ನೋಡಿ. ಕಳ್ಸಿರೋ ಡೀಟೇಲ್ಸ್ ಏನ್ರಿ ನೀವು? ಹಲೋ ಮಾತಾಡ್ರಿ. ರಜತ್ ಆದ್ರಿ ಬುಕ್ಕಿಂಗ್ ಮಾಡಿದ್ಮೇಲೆ ರಜತ್ ಆದ್ರಿ ಫೋಟೋ ಕಳಿಸ್ಬೇಕು ತಾನೆ. ಎಲ್ಲಿ ಕಳ್ಸಿದ್ರಿ? ನಾನು ಕಳ್ಸ್ತೇನೆ ನಿಮ್ಗೆ ವಾಪಸ್ ಸ್ಕ್ರೀನ್ಶಾಟ್ ಕಳ್ಸ್ತೀನಿ ಅಂದ್ರೆ ನಿಮ್ಗೆ ಏನ್ ಬಾಯಿ ಬಂದ ಮಾತಾಡಿ. ರಜತ್ ಆದ್ರಿ ಫೋಟೋ ಕಳ್ಸಿದ್ಯಾ ನೀನು? ಬಾಯಿ ನೋಡಿ ರಜತ್ ಆದ್ರಿ ಹೆಂಗೈತೆ ಅಂತ ಹೇಳ್ಬಿಟ್ಟು ರೆಸಾರ್ಟ್ ಅಲ್ಲಿ ಬಾ ನೋಡ್ಸ ಲೊಕೇಶನ್ ಎಲ್ಲೆಲ್ಲಿದೆ ಕಾಣಿಸ್ತಾ ಇಲ್ಲ ನಮಗೆ. ರೀ ರಿಯಾಕ್ಟ್ ಮಾಡಿದಾಗ ಇಲ್ಲಿ ಒಬ್ರು ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾರಲ್ಲ, ರಿಯಾಕ್ಟ್ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಅಲ್ಲಿಂದ ಬಂದಿರ್ತಿಲ್ಲ ಉರಿತಾ ಇರುತ್ತೆ ನಮ್ಗೆ, ಅದು ನಿಮ್ಗೆ ಗೊತ್ತಾಗಬೇಕು. ಅದು ಅರ್ಥ ಏನ್ ಅಕ್ಕಪಕ್ಕ ಊರಿಂದ ಬಂದಿರಲ್ಲ ಏನ್ ಇಲ್ಲಿಂದ ಬಂದಿರೋಲ್ಲ. ಅದು ಅಂದ್ರೆ ಬಂದ್ರೆ ನಾವು ಇದೇ ಕೊಡೋ ಫೆಸಿಲಿಟಿ ಅಂತ ಅವಳು ಯಾರೋ ಫೋನ್ ಮಾಡಿ ಹೇಳ್ತಾಳಂತೆ, ಅಲ್ಲಿ ಏನಿದೆ ಅದೇ ಕೊಟ್ಟು ಕಳಿಸ್ರಿ ಅಂತಾಳಂತೆ. ಏನ್ರಿ ಅರ್ಥ ಐತಿ ನಿಮ್ದು? ಅವಳು ಯಾರು ಹುಷಾರ್ರಿ? ನಿಮ್ಮ ಕೋಆರ್ಡಿನೇಟರ್ ಯಾರು? ಉಷಾ ಅವಳಿಗೆ ಫೋನ್ ಕೊಡ್ರಿ, ಅವಳಿಗೆ 3rd class ಲೋಫರಿ ಫೋನ್ ಕೊಡ್ರಿ ಅವಳಿಗೆ. ಸರ್ ನಾನು ಒಂದೇ ಒಂದು ಮಾತಾಡ್ತೀನಿ ಬ್ರದರ್, ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ಮಾತಾಡೋದು ಕೇಳಿಸ್ಕೊಳ್ಳಿ ಆಯ್ತು. ನನ್ಗೆ ಏನ್ ಗೊತ್ತಾ, ನನ್ಗೆ ಏನ್ ಫೋಟೋ ಕಳ್ಸಿದ್ರಿ ಆ ರೆಸಾರ್ಟ್ ಗೆ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡ್ಕೊಡಿ. ಇಲ್ಲ ಅಂದ್ರೆ ನಿಜ ಬೇರೆ ತರ ಮಾಡೋಗ್ತೀನಿ ನಾನು. ನನಗೆ ಫ್ರೂಟ್ಸ್ ಅಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಮಾಡ್ಕೊಡಿ ಅಂತದ್ ಬಿಟ್ಟು ಇದ್ ಯಾವ ಜಾಗ ಗೊತ್ತಿಲ್ಲ ನಿಮ್ಗೆ, ನೋಡಿದ್ರೆ ಬಂದು ಎಲ್ಲ ಫ್ಯಾಮಿಲಿಗೂ ಅದೇ ಮಾಡಿರೋದು ನಾವು, ಒಬ್ಬರಿಗಲ್ಲ. ನಿಮಿಷ ತಡ್ರಿ ಹೇಳಿ ಹೇಳಿ. ಸುಮಾರಾಗಿದೆ ಅಂತೆ. ಬಸ್ ಒಂದೇ ನಿಮಿಷ ಒಂದು ಕಮಿಟ್ಮೆಂಟ್ ಕೊಟ್ಮೇಲೆ ಆ ಕಮಿಟ್ಮೆಂಟ್ ಮೇಲೆ ಇರಬೇಕು. ಅದೇ ತರ ಇದೆ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ನಾವು ಅಲ್ಲಿ ಬಂದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ದು ಮನೆಗಳ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ತರ ಸ್ಕ್ಯಾಮ್ ನೀವು ಫ್ರಾಡ್ ನ ಮಾಡೋದ್ ನಿಲ್ಸ್ಬಿಡಿ ಫಸ್ಟ್.
ಈ ಫ್ರಾಡ್ಗಳು ಮಾಡ್ಬಾರ್ದು ಕಸ್ಟಮರ್ಗಳಿಗೆ. ಏನ್ ಗೊತ್ತಾ, ಏನ್ ಹೇಳ್ತಿದ್ದೀನಿ, ಇಷ್ಟೆಲ್ಲ ಜಗಳ ಆದಮೇಲೆ ಮತ್ತೆ ನಮಗೆ ಅಷ್ಟೊಂದು ಫೋರ್ಸ್ ಮಾಡಿದ್ದಕ್ಕೆ ನಮಗೆ ಮತ್ತೆ ಫ್ರೂಟ್ ವ್ಯಾಲಿ ರೆಸಾರ್ಟ್ನ ಬುಕ್ ಮಾಡಿ ಕೊಡ್ತಾರೆ. ಸೊ ಯಾರಾದರೂ ಪ್ಲೀಸ್ ರೆಸಾರ್ಟ್ನ ಬುಕ್ ಮಾಡಬೇಕಾದ್ರೆ ನೋಡಿಕೊಂಡು ಕೇಳಿಬಿಟ್ಟು ಆಮೇಲೆ ರೆಸಾರ್ಟ್ಸ್ನ ಬುಕ್ ಮಾಡಿ. ಫೈನಲಿ ಫ್ರೂಟ್ ವ್ಯಾಲಿ ರೆಸಾರ್ಟ್. ಟು ಬಿ ಕಂಟಿನ್ಯೂಡ್. ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಮೋರ್ ಓವರ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನೆಕ್ಸ್ಟ್ ವೀಡಿಯೋನಲ್ಲಿ ಕಂಪ್ಲೀಟ್ ನಿಮಗೆ ಫನ್ ಎಲಿಮೆಂಟ್ಸ್ ಇರುತ್ತೆ. ಚಿಕ್ಕ ಗ್ಲಿಮ್ಸ್ ಹಾಕಿದ್ದೀನಿ, ಯು ಕ್ಯಾನ್ ವಾಚ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆಸ್. ಥ್ಯಾಂಕ್ ಯು.